ಹ್ಞೂ ಇವತ್ತು ಸ್ಕೂಟಿಯಾಗ ಬಂದಿನಲ್ಲ ನನ್ನ ಹೆಂಡತಿಗೆ ತೋರ್ಸಂತಡಿ ಆಕಿನೂ ನೋಡ್ತಾಳೆ ಸ್ಕೂಟಿನ. ಸವಿ, ಲೇ ಸವಿ, ಲಘುನ ಬಾಲೆ ಇಲ್ಲಿ. ಅಯ್ಯೋ 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 ರೀ, ಸ್ಕೂಟಿ ರೀ. ಅಯ್ಯೋ ಎಷ್ಟು ಚಂದ ಐತ್ರಿ ಇದು. ಅಯ್ಯೋ ನನಗೂ ಇಂಥ ಸ್ಕೂಟಿ ಒಂದು ತೊಗೋಬೇಕಂತ ಎಷ್ಟು ಆಸೆ ಇತ್ತೀರಿ ಇತ್ರಿಪ್ಪ. ನಿಮ್ದನ್ರಿ, ನೀವು ತೊಗೊಂಬಂದ್ರೇನ್ರಿ? ಹೊಸದನ್ರಿ ಇದು ಸ್ಕೂಟಿ? ಯಾವಾಗ ತೊಗೊಂಬಂದ್ರಿ? ನಂಗೆ ಹೇಳಿಲ್ಲಲ್ರಿ. ನಂಗೆ ಹೇಳಿದಿದ್ರೆ ನಾನು ನಿಮ್ಮ ಜೊತೆ ಬರ್ತಿಲ್ಲಾಗಿದ್ದೇನೆ ರೀ. ಇದು ಕಲರ್ ಚಂದ ಐತೆ ಬಿಡ್ರಿ. ಮತ್ತು ಇನ್ನೂ ಸ್ವಲ್ಪ ದೊಡ್ಡದ ನೋಡಿ ತೊಗೊಂಬರ್ತಿದ್ದೀವಿ. ಇವು ಒಂದು 3 ಜನ ಆರಾಮ ಮಸ್ತ್ ಕುತ್ಕೋನೋ ಅಂಥದ್ದು. ಅಂತೂ ಪರವಾಗಿಲ್ಲ ರೀ, ಚಲೋ ಐತಿ, ಚಂದ ಐತಿ. ಯಾವಾಗ ತೊಗೊಂಬಂದ್ರಿ? ಎಷ್ಟು ಇದಕ್ಕೆ? ಅಲ್ರಿ, ನನ್ನನ್ನು ಕರ್ಕೊಂಬಂದಿದ್ರೆ ನಾನು ಇನ್ನೊಂದು ಸ್ವಲ್ಪ ರೊಕ್ಕನ ಚೌಕಾಸಿ ಹಂಗೆ ಮಾಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಸ್ತಿದ್ದಿಲ್ಲ. ನನ್ನನ್ನು ಬಿಟ್ಟು ಹೋಗಿರಿ. ನೀವಂತೂ ನೀವು ಎಲ್ಲಾದ್ರೂ ಹಿಂಗೆ ಬಿಟ್ಟು ಬಿಟ್ಟು ಹಾಕಿರಿ. ಸ್ಕೂಟಿ ಚಂದ ಐತ್ರಿ. ನನಗೂ ಇದನ್ನು ಕಲಿಬೇಕಂತ ಭಾಳ ಆಸೆ ಇತ್ತು ರೀ. ಅಂತ ಇಂತ ನೀವು ತೊಗೊಂಡ್ರಲ್ಲ, ನೀವು ತೊಗೊಂಡ್ಮೇಲಾರ ಕಲಿಯೋಕೆ ಆಗತ್ತೆ ಬಿಡ್ರಿ. ನಂಗಿದೆ ನಮ್ದು ಅನ್ರಿ. ನೀವೇ ತೊಗೊಂಡ್ರೇನ? ಇನ್ನು ಚಂದ್ರಮಾವಾರ ಮತ್ತು ನೀವು ಇಬ್ಬರು ಸೇರಿಸಿ ತೊಗೊಂಡಿರ? ಇಬ್ಬರು ಸೇರಿ ತೊಗೊಂಡ್ರೂ ಚಲೋ, ನೀವು ಅಷ್ಟೇ ತೊಗೊಂಡ್ರೂ ಚಲೋ ಆಗುತ್ತೆ ಬಿಡ್ರಿ. ಎಷ್ಟು ಬಿತ್ರಿ? ಯಾವಾಗ ತೊಗೊಂಬಂದ್ರಿ? ನಂಗೆ ಹೇಳಿಲ್ಲಲ್ರಿ. ಈಗ ತೊಗೊಂಬಂದ್ರೇನ? ಇನ್ನು ನಿನ್ನೆ ತಂದಿರ? ಏನಾತ್ರಿ ನಿಮ್ಗೆ? ಎದಕ್ಕೆ ಹಣಿ ಚಚ್ಕೊಂಡು ಕುಂತೀರಿ? ಲೇ ಮಹಾತಾಯಿ, ಸ್ವಲ್ಪರು ಉಸಿರು ಬಿಡ. ಏನು ಬಂದ ತಕ್ಷಣ ಒಂದ ಸಮನೆ ವಟ 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 ಅಂತ ಒದ್ರಾಕುಂತ ಬಿಟ್ಟಿದೆಲ್ಲ. ಒಂದು ಸ್ವಲ್ಪ ಮಾತಾಡೋದನ್ನಾರ ಕೇಳು. ಅದನ್ನ ಬಿಟ್ಟು ಹಿಂಗೆ ಒಂದ ಸಮನ ಒದ್ರಿದೆ ಅಂದ್ರೆ 100 ಪ್ರಶ್ನೆ ಕೇಳಿದ್ರೆ ನಾನು ಯಾವ ಪ್ರಶ್ನೆಗಂತ ಉತ್ತರ ಕೊಡಲಿ ನಿನಗೆ? ಒಂದು ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಇರು. ಅಷ್ಟು ಯಾಕೆ ಉಸಿರ ಮಾಡ್ತಿದ್ದಿ? ಹೇಳ್ರಿ ಹೇಳ್ರಿ, ನಾ ಅವಸರ ಮಾಡಂಗಿಲ್ಲ ಆಯ್ತಾ? ಹೇಳ್ರಿ. ಇದು ಸ್ಕೂಟಿ ನಂದಲಲ್ಲಿ ನನ್ನ ದೋಸ್ತಂದು. ಆ ದೋಸ್ತ ಏನೋ ಕೆಲಸ ಇತ್ತಂತಂದು ಇವತ್ತು ಪ್ಯಾಟಿಗೆ ಹೋದ್ನಾ. ಅಲ್ಲೇ ಮನೆ ಮುಂದೆ ಇತ್ತು. ಮನೆ ಮುಂದೆ ಎದಕ್ಕೆ ಇಟ್ಕೋತಿಲ್ಲ, ನಾವು ಒಂದು ಸ್ವಲ್ಪ ಇವತ್ತು ಮನೆಗೆ ಹೊಲಕ್ಕೆ ಅಡ್ಡಾಡೋದೈತಿ, ಒಂದು ಸ್ವಲ್ಪ ಕೊಡಲಿ ಅಂತಂದು ಇವತ್ತು ಇಸ್ಕೊಂಬಂದಿದ್ದೆ. ಅದಕ್ಕೋಸ್ಕರ ಹಂಗೆ ನಿಂಗೆ ತೋರಿಸಿ 1-2 ರೌಂಡ್ ಹಾಕೊಂಬಂದ್ರೆ ಆತಂತ ಕರೆದ್ರೆ ನೀ ನೋಡಿದ್ರೆ ಒಂದು ಸಮನೆ ವಟ 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 ಅಂತ ಒದರ್ತಿದ್ದೆ ಹಂಗೆ. ಓ, ನಿಮ್ಮ ದೋಸ್ತಂದನ್ರಿ. ನಾನೇನೋ ನೀವ ಹೊಸಾದು ತಂದಿರ ಏನೋ ಅಂತ ಅಂದ್ಕೊಂಡಿದ್ದೆ ನಾನು. ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ನಮ್ಮ ಕೈಯಾಗಿಂತ ಗಾಡಿ ಎಲ್ಲ ತೊಗೊಳೋದಾಕೈತೆ ಅಲ್ಲಿ. ಮೊದಲು ಇರೋ ಸಾಲ ತೀರಿಸಿದ್ರೆ ಸಾಕಾಗೈತಿ. ಅಂಥದ್ರಾಗ ಇಂಥ ಹೊಸಾದ ಸ್ಕೂಟಿ ಎಲ್ಲ ತೊಗೊಳಕ್ಕಾಕೈತ ನೀನು ಹೇಳು? ಅದು ಅಲ್ಲದೆ ಇವಾಗ ಬಿಸ್ನೆಸ್ಸಿಗೂ ರೊಕ್ಕ ಜೋಡ್ಸಕ್ಕುಂತೈತಿ. ಅದ ಎಷ್ಟು ಕಷ್ಟ ಐತೆ ಅನ್ನೋದು ನಿನಗೆ ಗೊತ್ತೈತಿ. ಮತ್ತು ಇಂಥದ್ರಾಗ ನಾವು ಸ್ಕೂಟಿ ತೊಗೊಂಡೆ, ಬೈಕ್ ತೊಗೊಂಡೆ, ಕಾರ್ ತೊಗೊಂಡೆ ಮಾಡಿದ್ರೆ ನಮ್ಗೆ ಲಾಸ್ ಆಗೋದಿಲ್ಲ. ಸರಿ ಬಿಡ್ರಿ. ಆದರೂ ನಾವು ಮುಂದೆ ಚಂದನ ತಂಗೆ ಒಂದು ಬಿಸ್ನೆಸ್ ಮಾಡಿ ನಾವು ಇದು ಬಟ್ಟೆ ಹೊಲಿಯೋದ್ರಾಗ ಜಾಸ್ತಿ ದುಡ್ಡು ಮಾಡಿ ನಾವು ಇಂಥದ್ದೊಂದು ಸ್ಕೂಟಿ ತೊಗೊಳನ್ರಿ. ಸ್ಕೂಟಿ ಕಾರ್ ಎಲ್ಲನೂ ತೊಗೊಳನಂತ. ಯವ್ವ ತಾಯಿ, ಮ್ಯಾಲೋ ಬಿಡ, ಬಾ ಬಾ ಬಾ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ. ಮೊದಲು ಚಂದನ ತಂಗೆ ದುಡಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಂತಿ ಅಂತ. ಸರಿ, ಅದೆಲ್ಲ ಬಿಡ್ರಿ. ಅಂದಂಗೆ ನಿಮ್ಗೆ ಸ್ಕೂಟಿನೂ ಓಡ್ಸಕ್ಕೆ ಬರ್ತೈತೇನ್ರಿ? ನಂಗೆ ಗೊತ್ತೇ ಇಲ್ಲಾಗಿತ್ತು ನೋಡ್ರಿ ನಿಮ್ಗೆ ಸ್ಕೂಟಿ ಓಡ್ಸಕ್ಕೆ ಬರ್ತೈತೆ ಅಂತಂದು. ಹೌದ್ಲಿ, ನನಗೆ ಸ್ಕೂಟಿ ಓಡ್ಸಕ್ಕೆ ಬರೋಂಗಿಲ್ಲ. ಅಲ್ಲಿಂದ ನನ್ನ ಫ್ರೆಂಡ್ ಮನೆಯಿಂದ ಸ್ಕೂಟಿನ ನನ್ನ ಮೇಲೆ ಹತ್ತಿ ತಾನ ಓಡಿಸ್ಕೊಂಬಂದೈತಿ ನೋಡು. ನಂಗೆ ಓಡ್ಸಕ್ಕೆ ಬರೋಂಗಿಲ್ಲಪ್ಪ, ತಾನ ಕರ್ಕೊಂಬಂದೈತದ ನಾನು ಇಲ್ಲಿ ತನಕ. ರೀ, ಅದು ಹಂಗೆ ಜೋಕ್ ಮಾಡಿದಿರಿ, ಅಷ್ಟು ಯಾಕೆ ಸಿಟ್ ಮಾಡ್ಕೋತೀರಿ? ರೀ ರೀ ರೀ, ಒಂದೇ ಸಲ ಹಂಗೆ ಹೇಳ್ರಿ ಇದನ್ನು ಹೊಡೆಯೋದು ಹೆಂಗೆ ಅಂತಂದು. ಇದೇನು ಅಂಥದ್ದೇನು ಕಷ್ಟದಿಲ್ಲ. ನಿನಗೆ ಸೈಕಲ್ ಓಡ್ಸಕ್ಕೆ ಬರುತ್ತಾನ? ಓಡ್ಸಕ್ಕೆ ಬರುತ್ತೆ ರೀ. ನಾವು 8ನೇ ಕ್ಲಾಸ್ನಾಗ ಇದ್ದಾಗ ಅವಾಗ ಗೌರ್ಮೆಂಟ್ ಶಾಲೆಗೆಲ್ಲ ಸೈಕಲ್ ಕೊಡ್ತಿದ್ರಲ್ಲ, ಅವಾಗ ನಮಗೂ ಸೈಕಲ್ ಕೊಟ್ಟಿದ್ರು. ನಾವು ಆ ಸೈಕಲ್ ತೊಗೊಂಡು ಓಡಾಡಿ ಹೊಡೆಯೋದೆಲ್ಲ ಕಲ್ತೀವಿ. ಗೊತ್ತನ್ರಿ, ಸೈಕಲ್ ಹೊಡ್ಯಾಕೆ ಬರ್ತೈತಿ ನನಗೆ. ಸದ್ಯ ಸೈಕಲರ ಹೊಡ್ಯಾಕೆ ಬರ್ತೈತಲ್ಲ ನಿನ್ಗೆ? ಮತ್ತು ಹೇಳ್ಕೊಡ್ರಿ ರೀ ರೀ, ಹೆಂಗಂತ ಹೇಳ್ಕೊಡ್ರಿ ರೀ. ಯವ್ವ ತಾಯಿ, ಇದು ನನ್ನ ದೋಸ್ತಂದು ಗಾಡಿ, ನಂದಲ್ಲ. ನೀನು ಹೆಂಗಾರ ಒಂದು ಹೊಡ್ಯಾಕೆ ಹೋಗಿ ಎಲ್ಲರ ಬಿದ್ದು ಗಾಡಿ ಗಿಡಿ ಏನಾರು ಮುಪ್ಪಾತಂದ್ರೆ ಆಮೇಲೆ ಇದನ್ನು ನಿಮ್ಮ ಅಪ್ಪ ಬಂದು ರೆಡಿ ಮಾಡಿಸ್ಕೊಡ್ತಾನೆ. ನಾನು ಗಾಡಿ ಬೀಳಿಸಿದ್ರೆ ನನ್ನ ಗಂಡಾಗಿ ನೀವು ಗಾಡಿ ರೆಡಿ ಮಾಡ್ಕೊಡ್ಬೇಕು. ಅದನ್ನ ಬಿಟ್ಟು ನೀವು ನಮ್ಮಪ್ಪನ ಹೆಸರು ಹೇಳ್ತೀರ ರೀ. ನಮ್ಮಪ್ಪ ಇದಕ್ಕೆ ರೆಡಿ ಮಾಡಿಸ್ಕೊಡ್ಬೇಕು ರೀ. ನಮ್ಮಪ್ಪಗೆ ಏನು ಹರಕತ್ ಬಿದ್ದೈತ್ರಿ? ಗಾಡಿ ಹೊಡೆದಿದ್ದೆ ನಾನು, ಬೀಳಿಸಿದ್ದೆ ನಾನು. ನಿಮ್ಮ ಹೆಂಡತಿ ಓದಿಲ್ಲ ನಾನು ಇಷ್ಟು ಗಾಡಿ ಕೆಡಿಸಿನಂತ ಆದಮೇಲೆ ಅದನ್ನು ನೀವು ರೆಡಿ ಮಾಡಿಸ್ಕೊಡ್ಬೇಕು. ಅದನ್ನ ಬಿಟ್ಟು ನಮ್ಮಪ್ಪನ ಬಗ್ಗೆ ಮಾತಾಡ್ತೀರಂದ್ರೆ ನಮ್ಮಪ್ಪ ಇದಕ್ಕೆ ರೆಡಿ ಮಾಡಿಸ್ಕೊಡ್ಬೇಕು. ಇದಕ್ಕೆ ರೆಡಿ ಮಾಡಿಸ್ಕೊಡ್ಬೇಕು. ನೀವೇ ನಮ್ಮಪ್ಪ ಗಾಡಿ ಕೊಡ್ತೀರ? ನಮ್ಮಪ್ಪನೂ ಹೊಡ್ಯಾಕೆ ಬಿಟ್ಟಿದ್ರ? ನಮ್ಮಪ್ಪಗೋಸ್ಕರ ಅಂತಲೇ ತಂದು ಕೊಟ್ಟಿರ ಗಾಡಿನ? ಎದಕ್ಕೆ ಹೇಳ್ರಿ? ನಮ್ಮಪ್ಪನ ಹೆಸರು ಎದಕ್ಕೆ ತೆಗಿತೀರಿ ನೀವು? ಯವ್ವ ತಾಯಿ, ಸಮಾಧಾನ ಸಮಾಧಾನ. ನೀನೇನು ಯವ್ವ ಒಮ್ಮಿಂದೊಮ್ಮಿಗೆ ರುದ್ರಕಾಳಿ ಅವತಾರ ತಾಳ್ಬಿಡ್ತಿದ್ದೆಲ್ಲ. ಸಮಾಧಾನ ತಗೋ ಒಂದು ಸ್ವಲ್ಪ. ಮತ್ತು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಮತ್ತೆ ನನಗೆ ಸಿಟ್ಟು ಬರಂಗಿಲ್ಲನ್ರಿ? ಬೇಕಾದ್ರೆ ನನಗೆ ರೆಡಿ ಮಾಡಿಸ್ಕೊಳನ್ರಿ, ನಾ ರೆಡಿ ಮಾಡಿಸ್ಕೊಡ್ತೀನಿ. ಅದನ್ನ ಬಿಟ್ಟು ನಮ್ಮ ಅಪ್ಪನ ತಂಟೆಗೆ ಬಂದರೆ ನೋಡು ಮತ್ತೆ ನಿಮ್ಮನ್ನು. ಆಯ್ತಾ ಯವ್ವ ತಾಯಿ ಜಗದಂಬೆ, ದುಡ್ಡಕ್ಕಿದ್ದೀರಿ ನೀನು. ನಿಮ್ಮ ಅಪ್ಪನ ಹೆಸರು ಎತ್ತಲ್ಲವ, ಒಂದು ಸ್ವಲ್ಪ ಪತ್ತ ಸರ್ಕೋರವ ತಾಯಿ ಜಗದಂಬೆ. ಬಾರ ಯವ್ವ, ಬಾ ಕುತ್ಕೋ, ಬಾ ಹೇಳ್ಕೊಡ್ತೀನಂತ ಹೊಡಿಯಂತೆ ಅಂತ. ಮೊದಲು ಆ ಮುಖನ ನೆಟ್ಟಿಗೆ ಮಾಡ್ಕೋವ, ನಿನ್ನ ಮುಖ ನೋಡೋಕ್ಕಾಗವಲ್ದು. ಹೇಳ್ರಿ, ಇವಾಗ ಹೇಳ್ರಿ. ಮೊದಲು ಸ್ಕೂಟಿ ಮೇಲೆ ಹತ್ತಬೇಕಾ, ಈ ಸ್ಟ್ಯಾಂಡನ್ನು ಹಾಕಿನಲ್ಲ ಕೆಳಗಡೆ, ಆ ಸ್ಟ್ಯಾಂಡ್ ತೆಗಿಬೇಕು. ಆಮೇಲೆ ಚಾವಿನ ಹಾಕಬೇಕು. ಈ ಕಡೆ ಬಟನ್ ಐತೆ ನೋಡು, ಅದು ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿದೆ ಅಂದ್ರೆ ಸೊಕಾಸಾಗಿ ಹ್ಯಾಂಡ್ಲ್ ಹಿಡಿಬೇಕು. ಆಮೇಲೆ ಆ ಕಡೆ ಒಂದು ಕಡೆಯಿಂದ ಬ್ರೇಕ್ ಹಿಡಿಬೇಕು. ಹುಷಾರಾಗಿ ಸ್ಲೋ ಆಗಿ ಎಕ್ಸಲೇಟ್ರ್ ಕೊಡಬೇಕು. ನೀನು ಸೊಕಾಸು ಹೊಡ್ಯಾಕೆ ಕುಂತಿಲ್ಲ, ಸೊಕಾಸು ಕೊಟ್ಕೊಂತ ಹೊಡ್ಕೊಂತ ಹೋಗ್ಬೇಕು. ಅರ್ಥ ಆಗ್ತಿಲ್ಲ ನಾ ಹೇಳಿದ್ದು?
ಮೊದಲು ಬೈಕ್ ಮೇಲೆ ಹತ್ಬೇಕು, ಆಮೇಲೆ ಎಕ್ಸಲೇಟರ್ ಕೊಡ್ಬೇಕು, ಆಮೇಲೆ ಬ್ರೇಕ್ ಹಿಡಿಬೇಕು, ಆಮೇಲೆ ಚಾವಿ ಹಾಕ್ಬೇಕು. ಹೌದಿಲ್ರಿ? ಕರ್ಮ ಲೇ, ಸ್ಕೂಟಿ ಹೇಳ ಕೊಡಾಕೊಂತೀನಿ ಲೇ, ಲಕ್ಷ ಎಲ್ಲೈತ್ಲಿ ನಿಂದು. ರೀ ಒಮ್ಮೆ ನಮಗೆ ಹಿಂಗೆ ಮಾಡು ಅಂತಂದ್ರೆ ನಂಗೆ ಏನು ಅರ್ಥ ಆಕೈತನ್ರಿ? ಕುಂದಿರಿಸಿ ನಿಧಾನವಾಗಿ ಹೇಳ್ಕೊಡ್ಬೇಕಪ್ಪ. ಇಲ್ಲ ಸವಿ, ನಿನಗೆ ನಾನು ಇನ್ನೊಂದ್ಸಲ ಈ ಸ್ಕೂಟಿ ತೊಗೊಂಬರ್ತೀನಲ್ಲ ಅವಾಗ ಹೇಳ್ಕೊಡ್ತೀನಂತ, ಇಲ್ಲಾಂದ್ರೆ ಸಂಜೆ ಮುಂದೆ ಹೇಳ್ಕೊಡ್ತೀನಂತ. ಹಾಂ, ಇವಾಗ ಅಣ್ಣ ಹೊಲ್ದಾಗ ಕಾಯಕ್ಕಂತಾನೆ. ಹೋಗಿ ಬರ್ತೀನ ನಾನು, ಅಣ್ಣ ಏನೋ ಲಗುನ ಮನೆಗೆ ಬರ್ಬೇಕಂತ, ಅದಕ್ಕೆ ಈ ಸ್ಕೂಟಿ ಇಸ್ಕೊಂಬಂದಿನಿ. ಹೋಗಿ ಅಣ್ಣನ ಕರ್ಕೊಂಬಂದು ನಿಂಗೆ ವಾಪಸ್ ಬಂದಮೇಲೆ ಹೇಳ್ಕೊಡ್ತೀನ. ರೀ ಈಗಲೇ ಹೇಳ್ಕೊಡ್ರಿ. ಏನೋ ಅಪರೂಪಕ್ಕೆ ಗಾಡಿ ತೊಗೊಂಬಂದಿರಿ ಮನೆ ತಾಲೆ, ಹೇಳ್ಕೊಡ್ರಿ. ಏನೋ ಗಂಡ ಹೆಂಡತಿ ಗಾಡಿ ಬಗ್ಗೆ ಏನೋ ಮಾತಾಡಕುಂತೀರಿ, ನಾನು ಬಂದು ಡಿಸ್ಟರ್ಬ್ ಮಾಡಿದ್ನಾ? ಲಲಿತಾ, ಚಲೋ ಟೈಮಿಗೆ ಬಂದಿ ಬಾ. ನೋಡ, ಇವ್ರ ಫ್ರೆಂಡ್ ಹತ್ರ ಈ ಸ್ಕೂಟಿ ನಿಸ್ಕೊಂಬಂದಾರ. ಅಯ್ಯೋ ಅದೇನೋ ಹೊಲ್ದಾಗ ಅಡ್ಡಾಡೋದೈತಿ, ಕೆಲಸ ಐತಿ ಅಂತಂದು ನನಗೆ ಸ್ಕೂಟಿ ಹೊಡ್ಯಾಕೆ ಬರಂಗಿಲ್ಲ, ಒಂದು ಸ್ವಲ್ಪ ಹೇಳ್ಕೊಡ್ಬರ್ರಿ ಅಂತಂದ್ರೆ ಹೇಳ್ಕೊಡಕ್ಕೆ ಹೆಂಗೆ ಮಾಡ್ತಾರೆ ನೋಡ. ಈಗ ಹೊಲಕ್ಕೆ ಹೋಗ್ಬೇಕು, ಸಂಜೆ ಮುಂದೆ ಬಂದು ಹೇಳ್ಕೊಡ್ತೀನಿ, ಮಧ್ಯಾಹ್ನ ಹೇಳ್ಕೊಡ್ತೀನಿ ಅಂತ ಸುಳ್ಳು ಹೇಳಿ ತಪ್ಸ್ಕೊಳಕುಂತಾರೆ ನೋಡ. ಅದಕ್ಕೆಮ್ಮ ನಿಜವಾಗ್ಲೂ ಹೊಲ್ದಾಗ ಕೆಲಸ ಐತ್ರಿ, ಅದಕ್ಕೆ ಈಗ ಹೊಂಟೀನಿ, ಸಂಜೆ ಮುಂದೆ ಬಂದು ಹೇಳ್ಕೊಡ್ತೀನಿ ಅಂದ್ರೆ ಹೆಂಗೆ ಮಾಡ್ತಾಳೆ ನೋಡ್ರಿ ಅತ್ತಿಗೆಮ್ಮ. ಸವಿ, ಏನೋ ಕೆಲಸ ಐತಂತ ಹೇಳಾಕುಂತಾರಲ್ಲ, ಸಂಜೆ ಮುಂದೆ ಬಂದು ನಿನಗೆ ಹೇಳ್ಕೊಡ್ತಾರಂತ, ಸರಿನಾ? ಹೋಗಿ ನಿನ್ನ ಮುಂದೆ ಹೇಳಾಕುಂತೀನಲ್ಲ. ಸರಿ ಬಿಡು ರೀ. ಸಂಜೆ ಮುಂದೆ ಹೇಳ್ಕೊಡ್ಬೇಕಾ ನೀವು ನನಗೆ? ಮರಿಬಾರ್ದಾ? ಇಲ್ಲ, ಸಂಜೆ ಮುಂದೆ ಗ್ಯಾರಂಟಿ ಹೇಳ್ಕೊಡ್ತೀನಂತ ನಿಂಗೆ, ಸರಿನಾ? ಇವಾಗ ಸ್ವಲ್ಪ ಕೆಲಸ ಐತಿ, ಹೋಗ್ಬರ್ತೀನಿ ರೀ ಅತ್ತಿಗೆಮ್ಮ. ಸರಿ ಆಯ್ತಪ್ಪ. ಲಲಿತಾ, ಎಷ್ಟು ಚಂದ ಇವತ್ತು ಸ್ಕೂಟಿ ಕಲಿಬೇಕಂತ ಅಂದ್ಕೊಂಡಿದ್ದೆ ಗೊತ್ತಾ ನಾನು. ಅವರು ಹೇಳ್ಕೊಡಾಕುಂತಿದ್ರು. ನಾನು ಲಘುನ ಕಲಿತ್ಬಿಟ್ಟಿದ್ರೆ ಆಗೋಕಿತ್ತು ನೋಡು. ಕಲಿಯಂತೆ ಅಂತ ಬಿಡಲಿ, ಮತ್ತೇನೋ ಹೊಲ್ದಾಗ ಕೆಲಸ ಐತೆ ಅಂತಾರಲ್ಲ, ಅದಕ್ಕೆ ಅರ್ಜೆಂಟಾಗಿ ಹೋಗೋ ಹೊಂಟಾರ ಬಿಡು. ಸಂಜೆ ಮುಂದೆ ತಂದ್ರೆ ಕಲಿಸ್ತೀನಿ ಅಂತ ಅಂದಾರಲ್ಲ, ಕಲಿಸ್ಕೊಡ್ತಾರೆ ಬಿಡು. ಏನು ಲಲಿತಾ, ಸವಿತಾ, ನಿಮ್ಮದೇನಾ ಸ್ಕೂಟಿ ಹೊಸದ? ನಮ್ದಲ್ಲಪ್ಪ, ಕೃಷ್ಣ ಅವ್ರ ಫ್ರೆಂಡಿಂದ ಯಾರ್ದು ಸ್ಕೂಟಿ ಇತ್ತಂತ, ಅದನ್ನ ಇಸ್ಕೊಂಬಂದಿದ್ದ. ಅದನ್ನ ಈಕೆ ಕಲಿತೀನಿ ಅನ್ನೋ ಕುಂತಿದ್ಲು. ಹೊಲ್ದಾಗ ಕೆಲಸ ಐತಿ, ಸಂಜೆ ಮುಂದೆ ಹೇಳ್ಕೊಡ್ತೀನಿ ಅಂತ ಹೇಳಿ ಹೋದ್ರು ಕೃಷ್ಣ ಅವರು. ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡಕೊಂತಿದ್ವಿ. ಓ, ಕೃಷ್ಣ ಅವ್ರ ಫ್ರೆಂಡ್ದ ಸ್ಕೂಟಿ. ನಾನೇನು ಕೃಷ್ಣ ಅವರೇ ಹೊಸ ಸ್ಕೂಟಿ ಮನೆಗೆ ತಂದರು ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಅವ್ರ ಫ್ರೆಂಡ್ದು. ಅದ ಅಂತೀನಿ. ಅಲ್ಲ, ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ರೊಕ್ಕನ ನನ್ನ ಗಂಡನ ಹತ್ರ ಕೇಳಾಕೊಂತಾರೆ. ಇನ್ನು ಇವರು ಸ್ಕೂಟಿನ ತರ್ತಾರ ಮನೆಗೆ, ಹೊಸದಲ್ಲ ಸೆಕೆಂಡ್ ಹ್ಯಾಂಡ್ ತರೋದಕ್ಕೂ ಆಗೋದಿಲ್ಲ ಇವ್ರ ಕೈಯಲ್ಲಿ. ಅಯ್ಯೋ ದೇವ್ರೆ, ನಾನು ನೋಡು ಎಲ್ಲಿ ಹೊಸದೇ ತಂದರೆ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಕವಿತಾ, ನನ್ನ ಗಂಡಗ ಬುದ್ಧಿಲ್ಲ. ನನ್ನ ಗಂಡ ಮತ್ತು ಚಂದ್ರಮಾವರು ಏನಾರ ಇಬ್ಬರು ಸೇರಿ ನಿನ್ನ ಗಂಡಗ ರೊಕ್ಕ ಹಾಕಿ ಓದಿಸೋ ಬದಲು ತಾವೇ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಇದಕ್ಕಿಂತ ದೊಡ್ಡ ಮನಿನೂ ಕಟ್ಟಿಸ್ಬೋದಿತ್ತು, ಸ್ಕೂಟಿ ಎಲ್ಲ ದೊಡ್ಡದ ಕಾರ ತೊಗೊಂಬಂದು ನಮ್ಮ ಮನೆ ಮುಂದೆ ನಿಂದ್ರಿಸ್ಬೋದಿತ್ತು. ಅವರಿಗೆ ಬುದ್ಧಿಲ್ಲ. ನನ್ನ ತಮ್ಮ ಓದಲಿ ಅಂತ ದುಡ್ದಿದ್ದು ದುಡ್ಡು ಅಷ್ಟು ನಿನ್ನ ಗಂಡಗೆ ಓದ್ತಾಕಂತಾನ ಹಾಕಿಬಿಟ್ರೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮನೆ ಮುಂದೆ ಕಾರ ನಿಂತಿರ್ತಿತ್ತು, ಗೊತ್ತಾ ಕವಿತಾ? ಅಲ್ಲ, ನಿನ್ನ ಗಂಡನಿಗಂತೂ ತಾನೇ ದುಡಿದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳಕ ಯೋಗ್ಯತೆ ಇಲ್ಲ. ನೀನು ಬಂದು ದೊಡ್ಡದಾಗಿ ನಿನ್ನ ಗಂಡನ ಯೋಗ್ಯತೆ ಬಗ್ಗೆ ಮಾತಾಡಕೊಂತಿದ್ದೆ. ನಮ್ಮ ಗಂಡಂದ್ರೆ ಹಂಗಲ್ಲಪ್ಪ, ಅವರಿಗೆ ಇನ್ನೊಬ್ಬರನ್ನ ಓದಿಸಿ ಅವ್ರ ಕಾಲ ಮೇಲೆ ನಿಂತ್ಕೊಳೋ ಹಂಗೆ ಮಾಡಿದವರಿಗೆ ತಾವು ದುಡಿದು ತಮ್ಮ ಕಾಲ ಮೇಲೆ ನಿಂತ್ಕೊಳಕ್ಕೆ ಬರಲ್ಲ ಅಂತ ಅಂದ್ಕೊಂಡೇನು? ಇವತ್ತು ನೀನು ನಿನ್ನ ಗಂಡ ಇಬ್ಬರು, ನಮ್ಮಿಬ್ರು ಗಂಡಂದ್ರೆ ಅಂಗನಲ್ಲದಿರಿ. ನಮ್ಮಿಬ್ರು ಗಂಡಂದ್ರೆ ಚಂದನ ತಂದು ದುಡಿದು ರೊಕ್ಕ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ನಿನ್ನ ಗಂಡ ಎ ಸಿ ರೂಮ್ನಾಗ ಕೂತ್ಕೊಂಡು ಕೆಲಸ ಮಾಡಕ್ಕಂತಾನೆ. ಇಲ್ಲ ಅಂದಿದ್ದಿದ್ರೆ ನಿನ್ನ ಗಂಡನೂ ಇವತ್ತು ಹೊಲದಲ್ಲಿನ ಕೆಲಸ ಮಾಡ್ತಾ ಇರ್ತಿದ್ದ. ಗೊತ್ತಾಯ್ತಾ ಕವಿತಾ ಅವರೇ? ಎಷ್ಟು ಸೊಕ್ಕಿನಿಂದ ಮಾತಾಡ್ತೀರಿ ನೀವು? ಹೇಳ್ರಿ, ನಿಮ್ಮ ಗಂಡಂದ್ರೆ ಅದು ಎಷ್ಟು ಖರ್ಚು ಮಾಡಿದ್ದಾರೆ ನನ್ನ ಗಂಡನಿಗೆ ಓದ್ಸಾಕಂತಂದು ಹೇಳ್ರಿ. ಇಷ್ಟು ರೊಕ್ಕನ ಇವತ್ತು ನಿಮ್ಮ ಮುಖಕ್ಕೆ ಬಿಸಾಕ್ತೀನಿ, ತಗೊಳಂತ್ರಂತ ಎಷ್ಟು ಹೇಳ್ರಿ? ಯಾರಿಗೆ ಬೇಕಾಗೈತಿ ನಿಮ್ಮ ದುಡ್ಡು? ಕವಿತಾ, ನಿಂಗೊಂದು ವಿಷಯ ಗೊತ್ತಾ? ಒಂದು ಸಲ ಭಿಕ್ಷೆ ಹಾಕಿದ್ಮೇಲೆ ಅದನ್ನು ಉಪಾಸಿಸ್ಕೋಬಾರ್ದು, ತಗೊಳ್ಳಬಾರ್ದು, ಅದು ಒಳ್ಳೇದಲ್ಲ. ಹಾಗೆ ನಮ್ಮ ಗಂಡಂದ್ರು ನಿನ್ನ ಗಂಡನಿಗೆ ಭಿಕ್ಷೆ ಹಾಕಿದ್ದಾರೆ, ಆ ಭಿಕ್ಷೆನ ನಾವು ಉಪಾಸಿಸ್ಕೊಳೋದಿಲ್ಲಪ್ಪ. ನಮ್ಮ ಭಿಕ್ಷೆನಲ್ಲಿನೇ ಇರಿ ನೀವಿಬ್ರು, ಸರಿನಾ? ಅಲ್ಲ ಸವಿ, ಇವರೇ ನಮ್ಮ ಭಿಕ್ಷೆನಲ್ಲದಾರ, ಮತ್ತು ನಮ್ಗೆ ಹೇಳಕ್ಕೆ ಬರ್ತಾರೆ. ಬಾಬಾ, ನಮ್ಮ ಕೆಲಸದವಲ್ಲ, ಅದನ್ನು ನೋಡೋಣಂತ. ಅಯ್ಯೋ ಪಾಪ. ಕವಿತಾ, ನಿನ್ನನ್ನು ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತಪ್ಪ.
ಅದೇನೋ ಅಂತಾರಲ್ಲ, ಇರ್ಲಾರ್ದ ಇರುವಿ ಬಿಟ್ಕೊಂಡಾರ ಅಂತ ಅಂತಾರಲ್ಲ, ಮೇ ಬಿ ನಿನ್ನನ್ನು ನೋಡೇ ಬರ್ದಿರ್ಬೋದು ಅದು ಗಾದೆನ. ಹೌದಲ್ಲ?